ಈ ಡೀಪ್ ಫೇಕ್ ಅನ್ನುವಂತ ಹಾವಳಿಗೆ ಸಿಲುಕಿ ನ್ಯಾಷನಲ್ ಕ್ರಶ್ ಅನಿಸ್ಕೊಂಡಿದ್ದಂತ ರಶ್ಮಿಕಾ ಮಂದಣ್ಣ ಅವರು ಎಷ್ಟು ನರಳಾಡಿದ್ರು ಅಂತ ಇನ್ನೂ ಕೂಡ ನಿಮ್ಮೆಲ್ರಿಗೂ ನೆನಪೇ ಇದೆ. ಈಗ ಕಾಂತಾರ ಚೆಲುವೆಯನ್ನು ಕೂಡ ಈ ಡೀಪ್ ಫೇಕ್ ಹಾವಳಿ ಬಿಡ್ತಾ ಇಲ್ಲ. ರಶ್ಮಿಕಾ ಆಯ್ತು, ಇದೀಗ ಕಾಂತಾರ ಚೆಲುವೆಗೆ ಎಐ ಕಾಟ ಶುರುವಾಗಿದೆ. ವಸಂತ್ ಕೆಂಡಾಮಂಡಲವಾಗಿದ್ದಾರೆ. ಸೈಬರ್ ಕ್ರೈಮ್ ವಿರುದ್ಧ ಕಾನೂನು ಕ್ರಮಕ್ಕೆ ನಾನು ಮುಂದಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ರುಕ್ಮಿಣಿ ವಸಂತ್. ಎಐ ವಿಡಿಯೋ ಯಾರು ಕೂಡ ಇದನ್ನ ಶೇರ್ ಮಾಡಬೇಡಿ ಅಂತ ಮನವಿಯನ್ನ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಧನು ಎಲ್ಗಚ್ ಹೆಚ್ಚಿನದಾಗಿ ನೀಡ್ತಾ ಹೋಗ್ತಾರೆ. ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಎಸ್ ಧನು, ಈ ಡೀಪ್ ಫೇಕ್ ಹಾವಳಿ ನೋಡ್ತಾ ಹೋದಾಗ ರಶ್ಮಿಕಾ ಮಂದಣ್ಣ ಅವ್ರನ್ನ ಬಿಡ್ಲಿಲ್ಲ, ಹಾಗೇನೆ ರಕ್ಷಿತಾ ಅವರು ಕೂಡ ಇದ್ರಲ್ಲಿ ಸಿಕ್ಕಾಕೊಂಡಿದ್ರು. ಸಾಕಷ್ಟು ನಟಿಯರೇ ಇದರಲ್ಲಿ ತಗ್ಲಾಕೊಂಡು ಪಾಪಚ್ಚೆ ಅವ್ರು ಆ ರೀತಿ ಅಲ್ದೇ ಇದ್ರು ಕೂಡ ಯಾವ ರೀತಿ ನಾವು ಅವ್ರನ್ನ ನೋಡಕ್ ಇಷ್ಟಪಡಲ್ವೋ ಅದೇ ರೀತಿಯಾಗಿ ಸೃಷ್ಟಿಸೋಕ್ ಮುಂದಾಗಿದ್ದಾರೆ. ಅದರಲ್ಲೂ ರುಕ್ಮಿಣಿ ವಸಂತ್ ಅನ್ನುವಂತಹ ನಟಿ, ಆಕೆಯನ್ನ ನಾವು ನೋಡುವಂತ ದೃಷ್ಟಿಕೋನವೇ ಬೇರೆ ರೀತಿ, ಒಂದು ಗೌರವ ಕೊಡುವಂತ ರೀತಿ ನೋಡ್ತೀವಿ. ಈ ರೀತಿಯಾಗಿ ಅವರು ಕೂಡ ತಗ್ಲಾಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅವರು, ಏನೇನ್ ಕ್ರಮಗಳಿಗೆ ಮುಂದಾಗ್ತಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಎಸ್, ಇದಂತೂ ಸಮಾಜದಲ್ಲಿ ಒಂದು ಕಾಡ್ತಾ ಇರ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಏನಂದ್ರೆ ಈಗ ಎಸ್, ನಾವು ಧನು ಮತ್ತೆ ಮಾತಾಡ್ತಾ ಹೋಗ್ತಾರೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ. ಈಗ ರುಕ್ಮಿಣಿ ವಸಂತ್ ಅವರು ನಾವ್ ಯಾವ ರೀತಿ ಅವರು ನೋಡೋದಕ್ಕೆ ಇಷ್ಟ ಪಡೋದಿಲ್ವೋ ಆ ರೀತಿಯಾಗೇನೆ ತಮ್ಮನ್ನ ತಾವು ನೋಡ್ಕೊಂಡಾಗ ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ಡೀಪ್ ಫೇಕ್ ಹಾವಳಿ ಅನ್ನುವಂಥದ್ದು ಇವ್ರನ್ನು ಕೂಡ ಬಿಡ್ತಾ ಇಲ್ಲ. ಈ ಕಿಡಿಗೇಡಿಗಳು ಯಾಕೆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು. ರುಕ್ಮಿಣಿ ಎಐ ಬಿಕಿನಿ ವಿಡಿಯೋ ಈಗ ಜನರೇಟ್ ಮಾಡಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಬಿಕಿನಿ ವಿಡಿಯೋ ಕ್ರಿಯೇಟ್ ಮಾಡಿ ಹರಿಬಿಟ್ಟಿದ್ದಾರೆ ಈ ಕಿರಾತಕರು. ಅವ್ರು ಕೇಳ್ಕೊತಾ ಇದ್ದಾರೆ, ಇದನ್ನ ದಯವಿಟ್ಟು ಯಾರು ಕೂಡ ನಂಬೋಕ್ ಹೋಗ್ಬೇಡಿ, ಅದು ನಾನ್ ಅಲ್ವೇ ಅಲ್ಲ, ಇದು ಸಂಪೂರ್ಣವಾಗಿ ಸುಳ್ಳು ವಿಡಿಯೋ, ಹಾಗೇನೆ ಇದನ್ನ ಶೇರ್ ಮಾಡೋಕ್ ಕೂಡ ಹೋಗ್ಬೇಡಿ, ನಾನು ಇದಕ್ಕೆ ಕಾನೂನು ರೀತಿಯಲ್ಲಿ ಕ್ರಮವನ್ನ ಏನೇನೆಲ್ಲ ಮಾಡಬಹುದು ನಾನು ಪ್ರಯತ್ನ ಪಡ್ತೀನಿ ಅಂತ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಇನ್ನು ಫುಲ್ ಗರಂ ಆಗಿದ್ದಾರೆ ಅವರು. ಸೈಬರ್ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ಕಿಡಿಗೇಡಿಗಳ ವಿರುದ್ಧವಾಗಿ ತಯಾರಿಯನ್ನ ನಟಿ ರುಕ್ಮಿಣಿ ವಸಂತ್ ಮಾಡ್ಕೊಂಡಿದ್ದಾರೆ. ಇದೊಂದು ರೀತಿಯಾಗಿ ಕಟ್ಟುಕತೆ, ಸಂಪೂರ್ಣವಾಗಿ ನಕಲಿ ವಿಡಿಯೋ. ಅದು ನಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳ್ಕೋತಾರೆ ಅವರು. ಎಐ ವಿಡಿಯೋ ಸೃಷ್ಟಿ ಮಾಡಿದವ್ರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಾಗತ್ತೆ. ಈಗ ಸೈಬರ್ ಕ್ರೈಮ್ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಮುಂದಾಗ್ತಾ ಇದ್ದಾರೆ. ಎಐ ವಿಡಿಯೋ ಯಾರು ಕೂಡ ಹಂಚ್ಕೋಬೇಡಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಮನವಿಯನ್ನ ರುಕ್ಮಿಣಿ ವಸಂತ್ ಅವರು ಮಾಡ್ಕೊಂಡಿದ್ದಾರೆ. ಎಷ್ಟು ನಟಿಯರು ಊರ್ಫಿ ಆಗಿರಬಹುದು, ದೀಪಿಕಾ ಪಡುಕೋಣೆ ಅವ್ರನ್ನು ಕೂಡ ಬಿಟ್ಟಿಲ್ಲ, ಆಲಿಯಾ ಭಟ್ ಅವ್ರದ್ದು ಕೂಡ ನಾವೆಷ್ಟೊಂದು ವಿಡಿಯೋಸ್ ನೋಡಿದೀವಿ. ಪ್ರತಿಯೊಬ್ಬರನ್ನು ಕೂಡ ಈ ರೀತಿಯಾಗಿ ಬಳಸ್ಕೊಂಡು ಗೊತ್ತಿರುವಂತ ಇಡೀ ರಾಷ್ಟ್ರಕ್ಕೆ ಫೇಮಸ್ ಆಗಿರುವಂತ ನಟ ನಟಿಯರಿಗೆ ಬಿಡ್ತಾ ಇಲ್ಲ. ಇನ್ನು ಸಾಮಾನ್ಯ ಹುಡುಗಿಯರು, ಸಾಮಾನ್ಯ ಜನರಿಗೆ ಎಷ್ಟು ರೀತಿಯ ಕಾಟ ಕೊಡ್ತಾ ಇರಬಹುದು. ಈ ಸಂಬಂಧಿಗೆ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಧನು ಎಲ್ಗಚ್ ಮಾತನಾಡ್ತಾ ಹೋಗ್ತಾ ಇದ್ರು. ಎಸ್ ಧನು, ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಎಸ್ ಗಾಯತ್ರಿ, ಈಗಾಗಲೇ ಏನಂದ್ರೆ ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಂತಹ ಕಿಡಿಗೇಡಿಗಳು ಸಾಕಷ್ಟು ರೀತಿಯ ಅಂದ್ರೆ ಫೋಟೋಗಳನ್ನ, ಒಂದು ಅವರ ಅಶ್ಲೀಲ ಫೋಟೋಗಳನ್ನ ಮಾಡಿ, ಅವರ ಒಂದು ಸಾಮಾನ್ಯವಾದಂಥ ಒಂದು ಫೋಟೋಗಳನ್ನ ತೆಗೆದುಕೊಂಡು ಅಶ್ಲೀಲ ಫೋಟೋಗಳನ್ನ ಮಾರ್ಫಿಂಗ್ ಮಾಡೋದಾಗ್ಲಿ, ಮತ್ತೆ ಡೀಪ್ ಫೇಕ್ ಮಾಡಿ ಅವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದು, ಅವರ ಒಂದು ಏನು ವ್ಯೂಸ್ ಮತ್ತೆ ಲೈಕ್ಸ್ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಕಿಡಿಗೇಡಿಗಳು ಆಗಾಗ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾನೆ ಇರ್ತಾರೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋಗಳನ್ನ ಅಥವಾ ವಿಡಿಯೋಗಳನ್ನ ಡೀಪ್ ಫೇಕ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು.
ಮಾಡ್ತಿದ್ರು ಅವರು ಕೂಡ ಒಂದು ಸಮರವನ್ನ ಸೈಬರ್ ಕ್ರೈಮ್ಗೆ ಕೂಡ ದೂರನ್ನ ನೀಡಿ ಒಂದು ಸಮರವನ್ನ ಸಾರಿದ್ರು. ಇದೀಗ ರುಕ್ಮಿಣಿ ವಸಂತ್ ಅವರು ಕೂಡ ಗರಂ ಆಗಿ ಅವರೊಂದು ಪೋಸ್ಟ್ ಅನ್ನು ಹಾಕಿರ್ತಕ್ಕಂಥದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿ, ಇದು ಸಂಪೂರ್ಣವಾಗಿ AI ಜನರೇಟೆಡ್ ಫೋಟೋಗಳು ಮತ್ತೆ ವಿಡಿಯೋಗಳು, ಹಾಗಾಗಿ ಇದನ್ನ ಹರಡುವವರ ವಿರುದ್ಧ ಮತ್ತು ಜೊತೆಗೆ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿರೋದು ಅದನ್ನ ಸೃಷ್ಟಿಸುವವರ ವಿರುದ್ಧ ಕೂಡ ನಾನು ಸೈಬರ್ ಕ್ರೈಮ್ ಪೊಲೀಸರ ಇದರಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ರುಕ್ಮಿಣಿ ವಸಂತ್ ಅವರು ಮುಂದಾಗಿರ್ತಕ್ಕಂಥದ್ದು. ಇದು ಕೇವಲ ಇವಾಗಷ್ಟೇ ಅಲ್ಲ, ಇದು ಸಾಕಷ್ಟು ದಿನದಿಂದ, ಅಂದರೆ AI ಯಾವಾಗ ಕಾಲಿಡ್ತೋ, ತಂತ್ರಜ್ಞಾನ ಎಷ್ಟು ಮುಂದುವರಿತಾ ಬಂದಂಗೆ ಅದು ಎಷ್ಟು ಪೂರಕವಾಗಿದೆ ಅಷ್ಟೇ ಮಾರಕವಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಫೋಟೋಗಳು ಹರಿದಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನಾದರೆ ಒಂದು ಪಬ್ಲಿಕ್ ಫಿಗರ್ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಪಬ್ಲಿಕ್ ಫಿಗರ್ ಆಗಿರ್ತಕ್ಕಂಥವ್ರನ್ನ ಮತ್ತು ಸೆಲೆಬ್ರಿಟಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಫೋಟೋಗಳನ್ನು, ನಕಲಿಯಾದಂತಹ ಫೋಟೋ ಮತ್ತು ವಿಡಿಯೋಗಳನ್ನು ಸೃಷ್ಟಿಸಿ ತಮ್ಮ ಲೈಕ್ಸ್ ಮತ್ತು ವ್ಯೂಸ್ಗೆ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಕಿಡಿಗೇಡಿಗಳು ಒಂದು ರೀತಿಯಾದಂತಹ ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಒಂದಿಷ್ಟು ಫೋಟೋ ಇವುಗಳನ್ನು ಹರಡ್ತಾ ಇರ್ತಕ್ಕಂಥದ್ದು. ಇದು ಈಗ ಸೈಬರ್ ಕ್ರೈಮ್ ಪೊಲೀಸರ ಏನು ಒಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ರುಕ್ಮಿಣಿ ವಸಂತ್ ಅವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಕಾದು ನೋಡಬೇಕು ಯಾವ ರೀತಿಯಾದಂಥ ಕ್ರಮ ಜರುಗುತ್ತೆ, ಮತ್ತು ಆ ನಕಲಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಸೃಷ್ಟಿಸಿದವರು ಯಾರು ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಸೈಬರ್ ಕ್ರೈಮ್ ಪೊಲೀಸರು ಕೂಡ ಮಾಡುವಂಥ ನಿರೀಕ್ಷೆ ಇದೆ. ಗಾಯತ್ರಿ, ಎಸ್, ಥ್ಯಾಂಕ್ ಯು ಧನು, ಲೈವ್ ನಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನಟಿ ರುಕ್ಮಿಣಿ ವಸಂತ್ ಅವ್ರಿಗೂ ಕೂಡ ಈ ಒಂದು ಡೀಪ್ ಫೇಕ್ ಹಾವಳಿ ಅವ್ರವರೆಗೂ ಕೂಡ ತಲುಪಿದೆ. ಈಗ ಅವರು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ, ಈ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಫೇಕ್, ಕಟ್ಟು ಕತೆ ಅಂತ ಅವರು ಹೇಳ್ಕೊತಾ ಇದ್ದಾರೆ. ನಿಜಕ್ಕೂ ಕೂಡ ನಾಚಿಕೆಗೇಡು ಅಂತ ಹೇಳ್ಬೋದು. ಯಾರು ಇದ್ರ ಹಿಂದೆ ಪ್ರಯತ್ನ ಪಡ್ತಾ ಇದ್ದಾರೆ, ಡೀಪ್ ಫೇಕ್ ಹಾವಳಿಗಳನ್ನ ಮಾಡ್ತಾ ಇದ್ದಾರೆ ಅಂತವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕಾಗಿದೆ. ಇಲ್ಲ ಅಂದ್ರೆ ಇದು ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ನಾಳೆ ನಿಮ್ಮ ಮನೆವರೆಗೂ ಕೂಡ ಈ ಒಂದು ಹಾವಳಿ ಬರ್ಬೋದು.